ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿಯ ಒಂದು ಶಾಕಿಂಗ್ ತೀರ್ಮಾನ. ದೇವೇಗೌಡರನ್ನ ಮತ್ತೊಮ್ಮೆ ಏನಾದರೂ ರಾಜ್ಯಸಭೆಗೆ ಕಳಿಸ್ಬಿಡುತ್ತಾ? ನರೇಂದ್ರ ಮೋದಿ, ಅಮಿತ್ ಶಾ ಅವರ ಮನಸ್ಸಿನಲ್ಲಿ ಏನಿದೆ ಹಾಗಾದ್ರೆ? ಕುಮಾರಸ್ವಾಮಿ ಅವರ ಮನವಿ, ಕುಮಾರಸ್ವಾಮಿ ಅವರ ಪ್ರಾರ್ಥನೆ ಫಲಿಸುತ್ತಾ? ದೇವೇಗೌಡರು ಇದೇ ಜೂನ್ 30ಕ್ಕೆ ರಾಜ್ಯಸಭೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಮತ್ತೆ ಪುನರಾಯ್ಕೆ ಏನಾದರೂ ಆಗ್ತಾರಾ? ಬಿಜೆಪಿ ಅವ್ರನ್ನ ಪುನರಾಯ್ಕೆ ಮಾಡುತ್ತಾ? ಯಾಕಂದ್ರೆ ದೇವೇಗೌಡರು ಪುನರಾಯ್ಕೆ ಆಗ್ಬೇಕು ಅಂದ್ರೆ 42ಕ್ಕೂ ಹೆಚ್ಚು ಶಾಸಕರ ಮತ ಬೇಕಾಗುತ್ತೆ. ಅದಕ್ಕೇನಾದ್ರೂ ಬಿಜೆಪಿ ಪ್ಲಾನ್ ಮಾಡುತ್ತಾ? ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ದೇವೇಗೌಡರು ರಾಜ್ಯಸಭೆಯಲ್ಲಿ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಅಸ್ಮಿತೆಯ ಬಗ್ಗೆ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಹಲವು ಹೋರಾಟಗಳನ್ನು ಮಾಡಿದ್ದಾರೆ, ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಉತ್ತರ ಕೊಡುವವರೆಗೂ ಸದನದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇಂತಹ ದೇವೇಗೌಡರು ಈಗ ಜೂನ್ 30ಕ್ಕೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಪುನರಾಯ್ಕೆ ಆಗಬೇಕು ಅಂದ್ರೆ JDSನಲ್ಲಿ ಸಂಖ್ಯಾಬಲ ಇಲ್ಲ. ಬಿಜೆಪಿ ಏನಾದರೂ ಸಪೋರ್ಟ್ ಮಾಡಿ, ಯಾಕಂದ್ರೆ ಬಿಜೆಪಿ ಮಿತ್ರ ಪಕ್ಷ ಈಗ JDS. ಬಿಜೆಪಿ ಏನಾದರೂ ಸಪೋರ್ಟ್ ಮಾಡಿದ್ರೆ ದೇವೇಗೌಡರು ಪುನರಾಯ್ಕೆ ಆಗೋದು ಖಚಿತ. ಆದರೆ ಇಲ್ಲಿಯವರೆಗೆ ಬೆಳವಣಿಗೆಗಳನ್ನು ನೋಡಿದರೆ ಬಿಜೆಪಿ ಆ ಥರದ ಯಾವುದೇ ಹಿಂಟ್ಗಳನ್ನು ಕೊಟ್ಟಿಲ್ಲ, ಅಥವಾ ದೇವೇಗೌಡರು ಪುನರಾಯ್ಕೆ ಆಗ್ತಾರೆ ಅನ್ನುವ ತರಹದ ಬೆಳವಣಿಗೆಗಳು ನಡೆದಿಲ್ಲ. ಆದರೆ ಈಗ ಬರ್ತಾ ಇರೋ ಶಾಕಿಂಗ್ ಮಾಹಿತಿ ಏನಪ್ಪ ಅಂದರೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ ನಂತರ, ಕುಮಾರಸ್ವಾಮಿ ಅವರು ಅವರಿಗೆ ಮನವಿಯನ್ನು ಮಾಡಿಕೊಂಡ ನಂತರ ತೆಗೆದುಕೊಂಡ ತೀರ್ಮಾನದ ಪ್ರಕಾರ HD ದೇವೇಗೌಡರು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಪ್ರವೇಶಿಸುವ ಸಾಧ್ಯತೆಗಳ ಒಂದು ಬಾಗಿಲು ಓಪನ್ ಆಗ್ತಾ ಇದೆ ಅನ್ನೋಂಥ ಶಾಕಿಂಗ್ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಒಂದು ವೇಳೆ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಏನಾದರೂ ದೇವೇಗೌಡರು ಹೋದರೆ, ಹೇಗೆ ಅಂದರೆ ಈಗ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗ್ತಾರಲ್ಲ, ಅದೇ ಥರ ಈ ರೀತಿಯ ಒಂದು ಚಾನ್ಸಸ್ ಇದೆ. ಹಾಗೇನಾದರೂ ಹೋದರೆ ಅಲ್ಲಿ ಮತ್ತೊಮ್ಮೆ ಯಾವ ರೀತಿ ಶುರುವಾಗುತ್ತೆ ಅಂತಂದರೆ, JDS ಅನ್ನೋದು ಕರ್ನಾಟಕ, ಕನ್ನಡ, ಪ್ರಾದೇಶಿಕತೆ, ಅಸ್ಮಿತೆ ಅನ್ನೋದರ ಮೇಲೆ ಹುಟ್ಟಿಕೊಂಡಂಥ ಪಕ್ಷ. JDS ಹೋರಾಟ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಇಲ್ಲಿಯವರೆಗೂ ಇದೆ. ಒಂದು ವೇಳೆ ಮಹಾರಾಷ್ಟ್ರದಿಂದ ದೇವೇಗೌಡರು ರಾಜ್ಯಸಭೆಗೆ ಹೋದರೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಹಲವು ಹೋರಾಟಗಳು, ಹಲವು ರೀತಿಯ ವ್ಯಾಜ್ಯಗಳು ಬಾಕಿ ಇವೆ. ಒಂದು ಬೆಳಗಾವಿ ಗಡಿ ಹೋರಾಟ ಇದೆ, ಮಹಾದಾಯಿ ನದಿ ವಿಚಾರ ಇದೆ, ಕೃಷ್ಣಾ ವಿಚಾರ ಇದೆ, ಭೀಮೆಯ ವಿಚಾರ ಇದೆ. ಹಾಗಾಗಿ ಈ ಗಡಿ ಹೋರಾಟದ ವಿಚಾರದಲ್ಲಿ ದೇವೇಗೌಡರ ಸ್ಟ್ಯಾಂಡ್ ಏನಾಗಿರುತ್ತೆ? ಮಹಾರಾಷ್ಟ್ರದಿಂದ ಆಯ್ಕೆಯಾಗಿರೋದ್ರಿಂದ ಮಹಾರಾಷ್ಟ್ರದ ಪರವಾಗಿ ಗೌಡರು ಮಾತಾಡ್ತಾರ, ಅಥವಾ ಕರ್ನಾಟಕದ ಪ್ರಾದೇಶಿಕ ಪಕ್ಷದ ರಾಷ್ಟ್ರಾಧ್ಯಕ್ಷ ಆಗಿರುವಂಥ ದೇವೇಗೌಡರು ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ? ಈ ಎಲ್ಲ ಪ್ರಶ್ನೆಗಳು ಉದ್ಭವವಾಗುತ್ತೆ. ಈ ಎಲ್ಲ ಪ್ರಶ್ನೆಗಳು ಯಾವಾಗ ಉದ್ಭವವಾಗುತ್ತೆ ಅಂದರೆ, ಬಿಜೆಪಿ ಒಂದು ವೇಳೆ ಮಹಾರಾಷ್ಟ್ರದ ಸಹಕಾರವನ್ನು ಬಯಸಿ, ಮಹಾರಾಷ್ಟ್ರ ಶಾಸಕರ ಸಹಕಾರವನ್ನು ಪಡೆದು ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಿದ್ರೆ, ಆ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ, ಚರ್ಚೆಗಳು ಹುಟ್ಟುಕೊಂಡಿದ್ದಾವೆ. HD ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ಮತ್ತೆ ಸಂಸತ್ನಲ್ಲಿ ನೋಡಬೇಕು ಅಂತ ಏನು ಕನಸು ಕಾಣ್ತಾ ಇದ್ದಾರೆ. 2028ರಲ್ಲಿ ದೇವೇಗೌಡರಿಗೆ ಅಧಿಕಾರ ಇದ್ದರೆ ಕರ್ನಾಟಕದಲ್ಲಿ JDSಗೆ ಇನ್ನು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನುವಂಥ ಏನು ಚರ್ಚೆಗಳು ನಡೀತಾ ಇದೆ. 2028ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಆ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಏನು ಯಾವ ರೀತಿ JDS ನಾಯಕರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಬೆಳವಣಿಗೆಗಳಾಗಬೇಕು ಅಂದರೆ ದೇವೇಗೌಡರಿಗೆ ಅಧಿಕಾರ ಬೇಕು. ರಾಜ್ಯಸಭೆಗೆ ಏನಾದರೂ ದೇವೇಗೌಡರು ಹೋದರೆ ಕರ್ನಾಟಕದಲ್ಲಿ ಕುಮಾರಣ್ಣನಿಗೆ ಶಕ್ತಿ ಬರುತ್ತೆ ಅನ್ನುವಂಥ ಮಾತುಗಳು ಇವೆ. ಇಂಥ ಸಂದರ್ಭದಲ್ಲಿ JDSಗೆ ಬೇಕಾದಷ್ಟು ಶಾಸಕರ ಬೆಂಬಲ ಇಲ್ಲ. ಹೀಗಿದ್ದಾಗ ಮಹಾರಾಷ್ಟ್ರದ ಸಹಕಾರ ಪಡೆದು ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನುವ ಇರಾದೆಯಲ್ಲಿ ಬಿಜೆಪಿ ಇದೆ. ಹಾಗೇನಾದರೂ ಆದರೆ ದೇವೇಗೌಡರ ಪ್ರಾದೇಶಿಕ ಅಸ್ಮಿತೆಗೆ ಧಕ್ಕೆಯಾಗಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಿದ್ದಾವೆ. ಈ ಎಲ್ಲದಕ್ಕೂ ಬಿಜೆಪಿ ಮಹಾರಾಷ್ಟ್ರದಿಂದ ದೇವೇಗೌಡರನ್ನ ಆಯ್ಕೆ ಮಾಡುತ್ತಾ? ಒಂದು ವೇಳೆ ಆಯ್ಕೆ ಮಾಡಿದ ಮೇಲೆ ದೇವೇಗೌಡರ ರಾಜಕೀಯ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ? ಅಥವಾ ದೇವೇಗೌಡರು ರಾಜ್ಯಸಭೆಗೆ ಪುನರಾಯ್ಕೆಯಾಗದೇ ಇದ್ದರೆ HD ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಬಿಜೆಪಿ ಜೊತೆಗಿನ ಸಂಬಂಧವನ್ನು ಯಾವ ರೀತಿ ಮುಂದುವರಿಸ್ತಾರೆ? ಎಲ್ಲವೂ ಬೆಳವಣಿಗೆಗಳಿದ್ದಾವೆ. ಆದರೆ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗಬೇಕು ಅನ್ನೋದು
ಕರ್ನಾಟಕದ 7 ಕೋಟಿ ಜನರ ಆಶಾಭಾವನೆಯೂ ಕೂಡ ಆಗಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.